ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಅವಾಗೆಲ್ಲ ಇವು ಗೋಡಂಬಿ ಬಿಸ್ಕಿಟ್ ಅಂತ ಬರ್ತಿದ್ವು. ಈಗ ಕಮ್ಮಿ ಆಗಿಬಿಟ್ಟಾವ ನೋಡ್ರಿ ಅವು. ನಾನು ಅದಕ್ಕೆ ಗೋಡಂಬಿ ಬಿಸ್ಕಿಟ್ ಖಾರದಂಗೆ ಮಾಡಕ್ಕೆ ಹೊಂತೇನಿ. ಬರೀ ರವಾ ಬಳಸಿ ಮಾಡತ್ತ ನೋಡ್ರಿ, ಯಾವುದೇ ಹಿಟ್ಟು ಬಳಸ್ಲದ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ. ಫಸ್ಟ್ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡ್ಬಿಡೋಣ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ನೋಡ್ರಿ. ಅದಕ್ಕೆ ನಾನು 2 ಕಪ್ ಅಷ್ಟು ಬಾಂಬೆ ರವೆ ತೊಗೊಂಡೇನಿ. ಅಂದ್ರೆ ಈಗ ನಾವು ರವಾ ಇದನ್ನು ಶೀರಾದು ಮಾಡ್ತಿರ್ತೇವಲ್ಲ, ಬಾಂಬೆ ರವೆ ಅದನ್ನು ತೊಗೊಂಡೇನಿ. ಚಿರೋಟಿ ರವೆ ಆತ, ಬಾಂಬೆ ರವೆ ಆತ, ನಿಮ್ಮ ಕಡೆ ಯಾವ್ದು ಇರ್ತೈತಲ್ಲ ಅದು ತೊಗೋರಿ ನೀವು. ಈಗ ಅದನ್ನು ಮಿಕ್ಸಿ ಜಾರ್ ಒಳಗೆ ಹಾಕೊಂಡಲ್ಲ, ನಿಮ್ಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಪೂರ್ತಿ ಹಿಟ್ಟಾದಂಗೆ ಆಗ್ಬೇಕು ನೋಡ್ರಿ. ಇದು ಅಷ್ಟು ಹಿಟ್ಟಾದಂಗೆ ಆಗೋಂಗೆ ಇದನ್ನು ರುಬ್ಕೊಂಬರ್ಬೇಕ್ರಿ ನಾವೀಗ. ನೋಡ್ರಿ ಇಷ್ಟು ಹಿಟ್ಟುಗತಿ ಆಗಿರ್ತೈತಿ ಇದು. ಈಗ ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಈಗ ಇದನ್ನಿಷ್ಟ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಹಿಟ್ಟು ಮಾಡಿಟ್ಟಿದ್ದನ್ನು ಇದಕ್ಕೆ ಮಸಾಲೆ ಬೇಕ್ರಿ ಒಂದು ಸ್ವಲ್ಪ, ಅದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ನಾನು ಮೆಜರ್ಮೆಂಟನ್ನು ತೋರಿಸಿ ನಿಮಗೆ 2 ಕಪ್ ರವೆ ತೊಗೊಂಡೇನಿ. ಈಗ ಬಾಳ್ಗೆ ಇಟ್ಕೊಂಡೇನಿ ನೋಡ್ರಿ. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಹಾಕ್ಕೊಂಡು 2 ಸಣ್ಣ ಸ್ಪೂನ್ಲೆ 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡೇನಿ. ಆಮೇಲೆ ಧನಿಯಾ ಪುಡಿ ಹಾಕ್ಕೊಂಡೇನಿ ನೋಡ್ರಿ, ಒಂದು ಅರ್ಧ ಸ್ಪೂನ್ ಆಚ್ ಖಾರದ ಪುಡಿ ಹಾಕ್ಕೊಂಡೇನಿ. 1 ಚಿಟಿಗೆ ಅಷ್ಟು ಅರಿಶಿನ ಹಾಕ್ಕೊಂಡೇನಿ. ಆಮೇಲೆ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೇನಿ. ಇದನ್ನು ಸ್ವಲ್ಪ ಕೈ ಆಡ್ಸ್ಕೊಂಡ್ಬಿಡ್ರಿ ಎಣ್ಣೆ ಒಳಗೆ. ಆಮೇಲೆ ಇದಕ್ಕೆ ನೀರು ಹಾಕ್ತೇನೆ ನೋಡ್ರಿ. ನಾನು 1 ಬೌಲಷ್ಟು ಮತ್ತು ಇನ್ನೊಂದು ಅರ್ಧ ಬೌಲಷ್ಟು ಹಾಕ್ತೀನಿ. ಒಟ್ಟು 2 ಕಪ್ ರವಾಕ್ಕೆ 1.5 ಬೌಲಷ್ಟು ನಾನು ನೀರು ಹಾಕ್ತೀನಿ. ಕರೆಕ್ಟ್ ಐತೆ ನೋಡ್ರಿ ಮೆಜರ್ಮೆಂಟ್. ಇದು ನಾವು ಒಂದು ಸ್ವಲ್ಪ ಮತ್ತು ಮೇಲೆ ನೀರು ಹಾಕ್ಕೊಂಡು ಒಟ್ಟು ನಾದ್ಕೊಂಡಿಲ್ಲ. ಇದೆಷ್ಟು ಐತಲ್ಲ ಅಷ್ಟರೊಳಗೆ ನಾದ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡ್ರಿ. ಇದು ಕುದಿ ಹತ್ತಂದ್ರೆ ಗ್ಯಾಸ್ ಫ್ಲೇಮ ಆಫ್ ಮಾಡಿಬಿಡ್ರಿ. ಈಗ ರವೆ ತೊಗೊಂಡಿದ್ವಲ್ಲ ಅದ್ರ ಕಡೆ ಹೋಗ್ತೇನೆ ನೋಡ್ರಿ. ಈಗ ರವಾಕ್ಕೆ ನಾನು ಕಸ್ತೂರಿ ಮೆಂತಿ ಹಾಕ್ತೇನೆ ನೋಡ್ರಿ. ಅದನ್ನು ಕೈಯೊಳಗೆ ಈ ರೀತಿ ಒಂದು ಸ್ವಲ್ಪ ತಿಕ್ಕೊಂಡು ಹಾಕ್ಕೊಂಬಿಡ್ರಿ. ಕಸ್ತೂರಿ ಮೆಂತಿ ಅಂದರೆ ಕಸ್ತೂರಿ ಅಂತಾರಲ್ಲ ಅದ ನೋಡ್ರಿ. ಅದು ಹಾಕೋದ್ರಿಂದ ಫ್ಲೇವರ್ ಭಾಳ ಚಲೋ ಬರ್ತೈತಿ. ಈಗ ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಈ ರವಾಗೆ ಹಾಕ್ಕೊಂಡು ಈ ರೀತಿ ಕೈ ಆಡ್ಸ್ಕೊಂಡ್ಬಿಡ್ಬೇಕು ನೋಡ್ರಿ. ನಾ ಕೈ ಆಡ್ಸತ್ತೇನಲ್ಲ ಸೇಮ್ ಅದೇ ರೀತಿ ಇಷ್ಟೂ ಪೂರ್ತಿನೂ ಹಾಕ್ಕೊಂಡ್ಬಿಡ್ತೀನಿ. ಪೂರ್ತಿ ಹಾಕೊಂಡ್ರೂ ಕರೆಕ್ಟಾಗಿ ಬಿಡ್ತೈತ್ರಿ ಇದು. 2 ಬೌಲಾಗ ರವಾಕ್ಕೆ 1.5 ಬೌಲ್ ನೀರು ಕರೆಕ್ಟ್ ಆಗ್ತೈತೆ ನೋಡ್ರಿ. ಈಗ ನಾವು ಇದು ನೀರು ಬಿಸಿ ಇರೋದ್ರಿಂದ ರವೆ ಜಲ್ದಿ ನೆನಿತೈತೆ ನೋಡ್ರಿ. ಇದು ನಾವು ಒಂದು 5 ನಿಮಿಷ ನೆನೆಸಿದ್ರೆ ಸಾಕ್ರಿ. ಯಾಕಂದ್ರೆ ನಾವು ರವಾನ ಹಿಟ್ಟುಗತೆ ಮಾಡಿರ್ತೀವಲ್ಲ, ನಾವು ಮತ್ತು ಬಿಸಿನೀರು ಹಾಕಿದ್ರೋದ್ರಿಂದ ಜಲ್ದಿ ನೆನಿತೈತಿ. ಒಂದು 5 ನಿಮಿಷ ಈ ರೀತಿ ನಾದಿ ಇಟ್ಟರೆ ಸಾಕು, ಉಪ್ಪೆಲ್ಲ ಕೂಡ್ಕೊಂಡ್ಬಿಡ್ತೈತಿ ಜಲ್ದಿ. ಈಗ ಇದನ್ನು ಒಂದು 5 ನಿಮಿಷ ಈ ರೀತಿ ಮುಚ್ಚಿಡ್ತೇನೆ ನೋಡ್ರಿ. ಆಮೇಲೆ ನಾನು ಇದನ್ನು ಮಾಡಾಕಂಥೇಳಿ ಮಕ್ಕಳಿಗದು ಔಷಧ ಹಾಕ್ತಿರ್ತೇವಲ್ಲ ಅದರದ್ದು ಬೂಚ್ ತೊಗೊಂಬಂದೀನಿ. ಸಣ್ಣದು ಅಥವಾ ದೊಡ್ಡದು. ನಮ್ಮ ಮನೆಯೊಳಗೆ ಈ ರೀತಿ ಸಣ್ಣದಿತ್ತು ಅದನ್ನು ತೊಗೊಂಡಿನಿ. ನಿಮ್ಮ ಮನ್ಯಾಗ ಇನ್ನೂ ಸ್ವಲ್ಪ ದೊಡ್ಡದು ಇರ್ತೈತಲ್ಲ ಅದನ್ನಾದರೂ ತೊಗೊರಿ, ಇನ್ನೂ ದೊಡ್ಡ ಆಗ್ತಾವೆ ಈ ರೀತಿ ಗೋಡಂಬಿ ಬಿಸ್ಕಿಟ್. ಈಗ ಇದನ್ನು ಹಿಟ್ಟು ಒಂದು 5 ನಿಮಿಷ ನೆನೆಸಿಟ್ಟಿದ್ದೆ ನೋಡ್ರಿ. ನಾನು ಅದನ್ನು 1-2 ಉಳ್ಳಿ ಮಾಡ್ಕೊಂಡೆ. ನಾನು ಫಸ್ಟಿಗೆ ಒಂದು ದೊಡ್ಡ ಉಳ್ಳಿ ಮಾಡ್ಕೊಂಡೀನಿ, ಇನ್ನೊಂದು ಸಣ್ಣ ಉಳ್ಳಿ ಇತ್ತದು. ಅದಕ್ಕೆ ಹಚ್ಚಾಕಂತೇಳಿ ಒಂದು ಸ್ವಲ್ಪ ನಾನು ಮೈದಾ ಹಿಟ್ಟು ತೊಗೊಂಡೀನಿ. ಕೆಳಗಡೆ ಬೇಸಿನ ಕಟ್ಟಿಗೆ ಅಂಟಬಾರ್ದಂತೆ ಒಂದು ಸ್ವಲ್ಪ ಕೆಳಗೆ ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೋತೇನೆ. ಮತ್ತು ಔಷಧ ಬೂಚ್ ಇರ್ತೈತಲ್ಲ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಬರ್ರಿ. ಈಗ ನೋಡ್ರಿ ಈ ರೀತಿ ದಂಡಿ ಹೊಡಿಬಾರ್ದಂತೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ದಂಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈ ರೀತಿ ಲಟ್ಟಿಸ್ಕೊಂಬಿಡೋಣ್ರಿ. ಸಾವಕಾಶ ಲಟ್ಟಿಸ್ಕೊರಿ, ಒತ್ತಿ ಜೋರಿ ಲಟ್ಸಕ್ಕೆ ಹೋಗ್ಬೇಡ್ರಿ. ನಮಗಿದು ದಪ್ಪಗೆ ಇರ್ಬೇಕು ನೋಡ್ರಿ. ಅಂದ್ರೆ ಗೋಡಂಬಿ ಚಲೋ ತಂಗೆ ಉಬ್ಬಿನೂ ಬರ್ತಾವೆ ಮತ್ತು ಶೇಪ್ನು ಚಲೋ ಬರ್ತೈತಿ. ಚಪಾತಿಗತ್ತೆ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ದಪ್ಪನ ಈ ರೀತಿ ನಾ ಮಾಡೇನಿಲ್ಲ, ಸೇಮ್ ಇದೇ ರೀತಿನ ಮಾಡ್ಕೊರಿ. ಅಷ್ಟು ದೊಡ್ಡ ಉಳಿಯೊಳಗೆ ಇಷ್ಟು ಸಣ್ಣದಾಗಿ ಮಾಡೇನಿ ನೋಡ್ರಿ ನಾನು. ಈಗ ನಾ ಮಾಡತ್ತೇನಿಲ್ಲ ಔಷಧ ಬೂಚ್ ತೊಗೊಂಡು ಈ ರೀತಿ ಅರ್ಧಕ್ಕೆ ಈ ರೀತಿ ಕೊರ್ಕೊಂತ ಹೋಗ್ಬೇಕ್ರಿ. ಅವನ್ನ ಪೂರ್ತಿ ಬೂಚ್ ಅದ್ರ ಮ್ಯಾಗ ಇಟ್ಕೊರಿಬಾರ್ದು. ಈ ರೀತಿ ಅರ್ಧ ಇಟ್ಟು ಮಾಡಿದರೆ ಸೇಮ್ ಗೋಡಂಬಿ ಬಿಸ್ಕಿಟ್ ಇರ್ತಲ್ಲ ಸೇಮ್ ಅದೇ ರೀತಿನ ಆಗ್ತೈತೆ ನೋಡ್ರಿ. ಟೇಸ್ಟ್ನು ಭಾಳ ಚಲೋ ಇದ್ದು ರೀ. ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ಕೂಡಲೇ ಅಲ್ಲೇ ರೋಡ್ನಾಗ ಕುರ್ಕುರೆ, ಚಾಕ್ಲೇಟ್, ಬಿಸ್ಕಿಟ್ ಅಂತ ಕೇಳ್ತಿರ್ತಾರೆ. ನಾವು ಮನೆಯೊಳಗೆ ಈ ರೀತಿ ಟೇಸ್ಟಿಯಾಗಿ ರುಚಿಯಾಗಿ ಮಾಡಿಟ್ಬಿಟ್ರೆ ಮಕ್ಕಳು ಮನೆಗೆ ಬಂದ ಕೂಡ ಇವನು ತಿಂತಾರಲ್ರಿ, ಅವ್ರಿಗೆ ಕುರ್ಕುರೆ ಚಾಕ್ಲೇಟ್ ನೆನಪಾಗೋದಿಲ್ಲ ನೋಡ್ರಿ. ಈಗಿನ ಮಕ್ಕಳಂತರೂ ಬರೀ ಹೊರಗಿಂದ ಇಷ್ಟಪಡ್ತಾರೆ ನೋಡ್ರಿ. ಎಷ್ಟು ಸೂಪರಾಗಿ ಅದಾವಲ್ಲ, ಮಕ್ಕಳು ಇದನ್ನು ನೋಡಿದ್ರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ.
ಭಾಳ ಸುಲಭವಾಗೈತ್ರಿ ಮತ್ತು ಈಸಿನೂ ಐತಿ. ಭಾಳ ಎಣ್ಣೆ ಸತೇಕ ಹಿಡಿಯೋದಿಲ್ಲ. ಮಕ್ಳು ಆಟಾಡ್ಕೊಂಡು ನೀವು ಈ ರೀತಿ ಲಟ್ಟಿಸ್ಕೊಟ್ಬಿಟ್ರೆ ಮಕ್ಳು ಆಟಾಡ್ಕೊತ ಇದನ್ನು ಮಾಡಿಕೊಡ್ತಾರೆ ನಿಮಗೆ. ಮಕ್ಳು ಸತೇಕ ಮಾಡ್ಬೋದು. ಈಗ ಇವನ್ನ ವೇಸ್ಟ್ ಮಾಡೋಂಗಿಲ್ಲ ರೀ. ಇವನ್ನ ಸ್ಟಿಕ್ ಗತೆ ಅಂದ್ರೆ ಕುರ್ಕುರೆ ಗತೆ ಇವನ್ನ ಕರ್ಕೊಂಡು ತಿನ್ನೋಣ್ರಿ. ಇವು ಚಲೋ ಅನ್ನಿಸ್ತಾವ ನೋಡ್ರಿ. ಎಲ್ಲಾನು 2 ಉಳ್ಳಿ ಇದ್ವಲ್ಲ, 2 ಮಾಡ್ಕೊಂಬಂದೆ ನಾನು. ಇಷ್ಟ ಆಗ್ಯಾವ ಅದ್ರೊಳಗೆ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ ಕತ್ತಿದೆ ಅದನ್ನೂ ಒತ್ತಿರಿ. ಎಣ್ಣೆ ಮೀಡಿಯಮ್ ಉಳ್ಳಗಟ್ಟ ಕಾಯಿಸ್ಕೊಂಡೇನ್ರಿ ನಾನು. ಜೋರು ಹೈ ಇಟ್ಟು ಕಾಯ್ಸಕ್ಕೆ ಹೋಗ್ಬೇಡ್ರಿ. ನಾ ಯಾವಾಗ ಏನೋ ಹೇಳಿ ಯಾವಾಗ ಕರಿಯೋದು ಈ ರೀತಿ ಹೇಳಿದ್ರು ಇದೇ ಹೇಳ್ತಿರ್ತೀನಿ. ಮೀಡಿಯಮ್ ಉರಿನ ಇಡ್ಬೇಕ್ರಿ ಯಾವಾಗಲೂ ಎಣ್ಣೆ ಕಾಯೋದು. ಪೂರ್ತಿ ಸಣ್ಣ ಇರಬಾರ್ದು ರೀ, ಪೂರ್ತಿ ಜೋರು ಇರಬಾರ್ದು. ಈಗ ಅವನ್ನ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟು ಈ ರೀತಿ ಸ್ಪೋಕ್ ತೊಗೊಂಡು ಅಥವಾ ಸ್ಪೂನ್ ತೊಗೊಂಡು ಒಂದಕ್ಕೊಂದು ಅಂಟ್ಕೊಂಡಿರ್ತಾವಲ್ಲ ಅವನ್ನ ಬಿಡಿಸ್ಕೊಂಬಿಡೋಣ್ರಿ. ನೋಡಿರಿ ಈ ರೀತಿ ರೌಂಡಾಗಿ ಅವನ್ನ ಕರ್ಕೊಂಡ್ರೆ ಎಲ್ಲ ಕಡೆ ಚಲೋ ಹೊತ್ತಂಗೆ ಬೇಯ್ತಾವ್ರಿ. ಭಾರಿ ಮಸ್ತಾಗಿದ್ವು, ಅಷ್ಟು ರುಚಿಯಾಗಿದ್ದು ರೀ. ಕುರುಮ್ ಅನ್ನಕುಂತಿದ್ದು ನೋಡ್ರಿ. ಇವು ನೋಡ್ರಿ ನೋಡಾಕೂ ಎಷ್ಟು ಚಂದ ಕಾಣಿಸ್ತಾವಲ್ಲ. ನಾವು ಬೆಲ್ನಾಗ ಅನ್ನತ್ತಿದ್ರೆ ನಾ ಮಾಡಿದ ವಿಡಿಯೋ ಫಸ್ಟ್ ನೀವು ನೋಡ್ಬೋದು ನೋಡ್ರಿ, ಹೊಸ ವಿಡಿಯೋನ. ಮತ್ತು ನಾನು ಮಾಡತ್ತಿದ್ದ ವಿಡಿಯೋ TV, ಟ್ಯಾಬು, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಮತ್ತು ಯಾವ್ದ್ರಾಗಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ ಗೋಡಂಬಿ ಬಿಸ್ಕಿಟ್. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಇನ್ನೂ ಹೆಚ್ಚು ಹೊಸ ವಿಡಿಯೋ ಮಾಡಿ ತೋರಿಸ್ತಿರ್ತೇನೆ ನಿಮಗೆ. ಈಗ ಫಸ್ಟ್ ಒಂದು ಉಬ್ಬಿ ಮಾಡಿ ತಗೊಂಡೆ. ಈಗ 2ನೇ ಉಬ್ಬಿನೂ ಹಾಕತ್ತೆ ನೋಡ್ರಿ. ಅದ್ರೊಳಗೆ 2 ನಾ ಮಾಡಿದ್ದನ್ನು 2 ಸತಿ ಆದವ್ರಿಗೆ ಕರಿಯೋಬೇಕಾರಿವು. ಒಂದು ಸ್ವಲ್ಪನೂ ಅಂಟ್ಕೊಳಂಗಿಲ್ಲ, ಒಂದು ಸ್ವಲ್ಪನೂ ಎಣ್ಣೆ ಹಿಡಿಯೋದಿಲ್ಲ, ಮತ್ತು ಟೈಮ್ನೂ ಭಾಳ ಹಿಡಿಯೋದಿಲ್ಲ. ನಿಮಗೆ ಮಕ್ಳಿಗೂ ಭಾಳ ಇಷ್ಟ ಆಕಾವು ತಿನ್ನಾಕ. ನೋಡಾಕೂ ಚಂದ ಕಾಣಿಸ್ತಾವ್ರಿ. ನೀವು ಇದು ಖಾರ ಬೇಡಪ್ಪ ಅಂದ್ರೆ ನೀವು ಇದನ್ನು ಸ್ವೀಟ್ ಆದರೂ ಮಾಡ್ಕೋಬೋದ್ರಿ. ನಾವು ಈಗ ಉಪ್ಪು ಖಾರ ಎಲ್ಲ ಹಾಕಿ ಇದನ್ನು ನೀರೊಳಗೆ ಹಾಕಿದ್ವಲ್ಲ, ಅದ್ರ ಬದಲು ನೀವು ಸಕ್ಕರೆ ಹಾಕ್ಕೊಂಡು ಈ ರೀತಿ ನಾದ್ಕೊಂಡು ಮಾಡ್ಕೋಬೋದು ನೋಡ್ರಿ. ನಿಮ್ಗೆ ಯಾರಿಗಾರ ಸ್ವೀಟಿಂದ ಬಿಸ್ಕಿಟ್ ಮಾಡಿ ತೋರಿಸ್ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ, ನಾನು ಮಾಡಿ ತೋರಿಸ್ತೀನಿ. ನೋಡ್ರಿ ಎಷ್ಟು ಜಲ್ದಿ ಪಟ್ ಮುರಿತಾವ. ಅಷ್ಟು ಪಳ್ಳಾಗ್ಯಾವು, ಬಾಯಿ ಒಳಗಿಟ್ರನ ಕುರುಮ್ ಅಂತಾವ. ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಇದೇ ಥರ ಸಪೋರ್ಟ್